ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕಡು ಬೇಸಿಗೆ, ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಅತ್ಯಧಿಕ ಬಿಸಿಲು ಮತ್ತು ಬಿಸಿ ಗಾಳಿ ಬೀಸ್ತಾ ಇರೋದ್ರಿಂದ ಜನರು ಕುಡಿಯುವ ನೀರಿಗಾಗಿ ಅಪಹರಿಸುತ್ತಿದ್ದಾರೆ. ಕಡು ಬೇಸಿಗೆಯಲ್ಲಿ ತಂಪಾದ ನೀರು ಸಿಕ್ಕರೆ ಸಾಕು ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲೊಂದು ಗ್ರಾಮ ಇದೆ. ಇಂದರಗಿಯ ಕೊಪ್ಪಳ ತಾಲೂಕಿನ ಇಂದರಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಇಂದಿರಾ ಕ್ಯಾಂಪ್ ಅನ್ನುವಂಥ ಒಂದು ಏನು ಗ್ರಾಮ ಇದೆ. ಇಲ್ಲಿ ಸರಿಸುಮಾರು ಒಂದು 1500 ಜನಸಂಖ್ಯೆ ಹೊಂದಿರುವಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಇಲ್ಲಿವರೆಗೂ ಸಹ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಯಾಗಿಲ್ಲ. ಅವರು ಕುಡಿಯುವ ನೀರಿಗಾಗಿ ಈಗ ತಳ್ಳೋ ಗಾಡಿಯನ್ನು ಹೊತ್ಕೊಂಡು ಹೋಗಬೇಕು. ಅದರಲ್ಲಿ ವೃದ್ಧರು ಇದ್ದಾರೆ, ಮಕ್ಕಳು ಇದ್ದಾರೆ. ಶಾಲೆ ಕಾಲೇಜಿಗೆ ಹೋಗಬೇಕಾದ ಮಕ್ಕಳು ಮೊದಲು ತಳ್ಳೋ ಗಾಡಿಯಲ್ಲಿ ಹೋಗಿ ನೀರನ್ನು ತರಬೇಕು. ಮತ್ತು ಕಷ್ಟಪಟ್ಟು ಬಿಸಿಲಿನಲ್ಲಿ ನೆತ್ತೆ ಸುಡುವಂಥ ಬಿಸಿಲಿನಲ್ಲಿ ಸಹ ನಿಂತು ಅವರು ಬೋರು ಏನು ಇರುವಂಥ ಕೊಳವೆ ಬಾವಿಯಲ್ಲಿ ನೀರನ್ನು ತರಬೇಕಾದ ಅನಿವಾರ್ಯತೆ ಇದೆ. ಒಂದೇಳೆ ನೀರು ತರದಿದ್ದರೆ ಅವರು ನೀರಿಲ್ಲದೆ ಪರದಾಡುವಂಥ ಸ್ಥಿತಿ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ಜನ ತಳ್ಳೋ ಗಾಡಿಯಲ್ಲಿ ಬಂದು ಅಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದಿಷ್ಟು ವಾಗ್ವಾದ ನಡೆಸಿ ಜಗಳ ಆಡುವಂಥ ಸ್ಥಿತಿಯು ನಿರ್ಮಾಣವಾಗಿದೆ. ಯಾಕೆ ಈ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಮೊದಲಿಂದಲೂ ಕೊಳವೆ ಬಾವಿತ್ತು. ಆ ಕೊಳವೆ ಬಾವಿ ನೀರು ಸಾಕಾಯಿತು. ಕಳೆದ ವರ್ಷ ಈ ಕುರಿತು ಒಂದಿಷ್ಟು ಗಮನಕ್ಕೆ ಬಂದಾಗ ಅಲ್ಲಿಯ ಗಂಗಾವತಿ ಶಾಸಕರಾಗಿರುವಂಥ ಗಾಲಿ ಜನರೆಡ್ಡಿ ಅವರು ಕೃಷ್ಣಾ ನದಿಯಿಂದ ಏನು ಜಿಂದಾಲಿಗೆ ಹೋಗ್ತಾ ಇದೆ ಆ ನೀರಿನಲ್ಲಿ ಒಂದು ಪೈಪ್ಲೈನ್ ಹಾಕಿ ಏನು ಬೂದಗುಂಪದಿಂದ ಇಂದರಗಿವರೆಗೂ ಸರಿಸುಮಾರು ಒಂದು 6 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರಿನ ಸರಬರಾಜು ಮಾಡಿದರು. ಆದರೆ ಈಗ ಕೃಷ್ಣಾ ನದಿ ನೀರಿನ ಜಲಮೂಲ ಕಡಿಮೆ ಆಗಿರೋದಕ್ಕೋ ಅಥವಾ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಒಟ್ಟಾರೆಯಾಗಿ ಈಗ ಆ ನೀರು ಬರ್ತಾ ಇಲ್ಲ. ಆ ನೀರು ಬಾರದೇ ಇರುವ ಕಾರಣಕ್ಕಾಗಿ ಈಗ ಅವರು ಮತ್ತೆ ಕೊಳವೆ ಬಾವಿಯನ್ನೇ ಆಶ್ರಯಿಸಬೇಕಾಗಿದೆ. ಇರುವುದೇ ಒಂದೇ ಕೊಳವೆ ಬಾವಿ. ಆ ಕೊಳವೆ ಬಾವಿಯಲ್ಲಿ ನೀರನ್ನು ತೆಗೆದುಕೊಳ್ಳೋಕ್ಕೆ ಸರಿಸುಮಾರು ಒಂದು 2-3 ಕಿಲೋಮೀಟ್ರನ್ನು 1-1.5 ಕಿಲೋಮೀಟ್ರನ್ನು ಅವರು ಹೋಗಿ ನೀರು ತರಲೇಬೇಕಾಗಿದೆ. ಅದು ಇಡೀ ದಿನವಿಡೀ ಸಹ ಅಲ್ಲಿ ಜಂಗುಳಿ ಸೇರುವಂಥ ಸ್ಥಿತಿ ಇದೆ. ಮತ್ತು ಅವರು ಹೇಳೋದು ಪ್ರತಿ ವರ್ಷವೂ ಇದೇ ಸಮಸ್ಯೆ ಆಗಿದೆ. ಇಲ್ಲಿ ಒಂದು ಶಾಶ್ವತ ಪರಿಹಾರ ನೀಡಬೇಕು ಅನ್ನುವಂತಿದೆ. ಆ ಕಾರಣಕ್ಕಾಗಿ ಕೃಷ್ಣಾ ನದಿ ನೀರು ಬಂದಿದ್ದರೂ ಸಹ ಆ ನೀರು ಗ್ರಾಮಸ್ಥರಿಗೆ ಸಿಗ್ತಾ ಇಲ್ಲ ಅನ್ನುವಂತಿದೆ. ಈ ಕುರಿತು ಒಂದು ಹೊಸ ಯೋಜನೆಯನ್ನು ತಯಾರಿಸಿ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂತಿದೆ. ಮತ್ತು ಅಲ್ಲಿ ಜನ ಹೇಳೋದಂದರೆ, ನಾವು ಪ್ರತಿ ಬಾರಿಯೂ ಚುನಾವಣೆ ಸಂದರ್ಭದಲ್ಲಿ ಈ ಕುರಿತು ಹೇಳ್ತಾರೆ, ಅವರು ಭರವಸೆ ನೀಡ್ತಾರೆ, ಆಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಬಂಡಿ ತಗೊಂಡೇ ಬರ್ಬೇಕ? ಬಂಡಿ ತಗೊಂಡೇ ಬರ್ಬೇಕು. ಇದು ಒಂದು ಇರ್ಲಿಕ್ರ ಅದು ಒಂದು ಕೊಡ ತಗೊಂಡಲ್ಲ ಅಂತಾವೆಲ್ಲ ಒಡ್ಡಾಡಿ ತಗೊಂಡ್ಬರ್ಬೇಕು. ನಾವು ಹೊಲಗೆಲ್ಲಿ ನರ್ಕೊಂಡ್ ಸೆಟ್ ಇದ್ದಲ್ಲೇ ತಗೊಂಡ್ಬಂದು ಕುಡಿಬೇಕು ನಾವು ನೀರು. ಇದು ಒಂದು ಬಂದು ಆದ್ರೆ ಹೋಯ್ತು ನಮಗೆ ಭಾಳ ಸಮಸ್ಯೆ ಏನು ನೀರಿಂದ ದೊಡ್ಡ ಪ್ರಾಬ್ಲಮ್. ಅಡುಗೆ ಮಾಡೋದಿಲ್ಲ, ನೀರು ಕುಡಿಯೋಕ್ಕಿಲ್ಲ, ಅಂದ್ರೆ ಹೆಂಗೆ ಜೀವನ ಮಾಡೋದು? ನನಗೆ ಓಟ್ ಹಾಕಿ ನೀನು ಓಟ್ ಹಾಕಂತ ಯಾರಿಗೆ ಹಾಕ್ಬೇಕಪ್ಪ, ಯಾರಿಗೆ ಬಿಡ್ಬೇಕಿಂತ ನೀರಿಂದ. ಅಂದ್ರೆ ಬಂಡಿ ತೊಗೊಂಡು ಬರ್ಬೇಕಾ? ಏನಿಲ್ಲ ನೋಡ್ರಿ, ಬಂಡಿ ಇದ್ರೆ ಕೆಲಸ ಇಲ್ಲಿ ಹೋಗ್ಬೇಕು. ಮತ್ತೆ 5 ಕಿಲೋಮೀಟರ್ ಹೋಗ್ಕೊಂಬರಕ. ಏನು ಇದೊಂದೇ ಬೋರಾ ಇಲ್ಲಿ? ಒಂದೇ ಬೋರ್ರಿ ಇದು. ಹೇಳಿರ ಎಲ್ಲ ಪಂಚಾಯತ್? ಎಲ್ಲ ಪಂಚಾಯತಿ ಆತ್ರಿ. ಎಲ್ಲ ಇವು ಪಂಚಾಯತಿಗೆ ದನ ಕಟ್ಟಂಗೆ ಆಗೈತಿ. ದನ ಏನು ಪಂಚಾಯತ್ ಏನು ಕೇರ ಮಾಡೋಳ್ರಿ. ಹೆಣ್ಮಕ್ಳಿಗೆ ನೀರಿದ್ರೆ ಎಲ್ಲ ಕೆಲಸ ನಡೀತಾವ. ನೀರು ಇಲ್ಲದೆ ಇದ್ರೆ ಬಂದು ಇಲ್ಲಿ ಬಂಡಿ ತಗೊಂಡು ದಿನಕ್ಕೆ 2 ಬಂಡಿ ನೀರು ತುಂಬೋದೇ ಒಂದು ದೊಡ್ಡ ಕಷ್ಟ. ಅದು ತಗೊಂಡು ಹೋಗಿ ನೀರು ತುಂಬ್ಕೊಳ್ಬೇಕು, ಮನೇನ ಕೆಲಸ ಮಾಡ್ಕೊಳ್ಬೇಕು. ಇದೊಂದೇ ಬೋರ್ ಏನಕ್ಕ? ಇದು ಒಂದೇ ಬೋರ್. ಮನೆ ಒಟ್ಟು ನಳ ಎಲ್ಲ ಬರಲ್ಲ? ನಳ ಇದಾವ, ಮೋದಿ ನಳ ಬರ್ತಾವ, ನಳ ಇದಾವ, ನೀರು ಬರಲ್ಲ, ಚಾಲ್ತಿನೇ ಇಲ್ಲ ನೀರು. ಶಾಸಕರಾದ ಗಾಲಿ ಜನರೆಡ್ಡಿ ಅವರು ಈ ಕುರಿತು ಅಂತ ಪ್ರತಿಕ್ರಿಯಿಸಿದ್ದು, ಅವರು ಹೇಳೋ ಪ್ರಕಾರ ಈಗ ನಾವು ಕೃಷ್ಣಾ ನದಿ ನೀರನ್ನು ಕೊಡ್ತಾ ಇದ್ವಿ, ಇಲ್ಲಿ ಯಾಕೆ ಸಮಸ್ಯೆ ಆಗಿದೆ ಅನ್ನೋದು ತೆಗೆದುಕೊಂಡು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಆಲ್ಮಟ್ಟಿ ಡ್ಯಾಮ್ ಪೈಪ್ಲೈನ್ ಏನಿದೆ ಅದರಿಂದ 32 ಲಕ್ಷ ಖರ್ಚು ಮಾಡಿ ಪೈಪ್ಲೈನ್ ಮಾಡಿಸ್ಕೊಟ್ಟಿದ್ದೀನಿ ನಾನು. ನನಗೇನಿಲ್ಲ ವೆಂಕಟೇಶ್, ಅಲ್ಲಿ ಇವಾಗ ಏನಾದರೂ ಪ್ರಾಬ್ಲಮ್ ಇದೆ ಇಂದಿರಾನಗರಲ್ಲಿ? ಅಂದರೆ ಇವಾಗ ಜಿಂದಾಲಿಂದ ನೀರು ಬರ್ತಾ ಇಲ್ಲ. ಹಾಂ, ಒಟ್ಟಿಗೆ ನಾನು 32 ಲ್ಯಾಕ್ಸ್ ಖರ್ಚು ಮಾಡಿ ಲಾಸ್ಟ್ ಟೈಮ್ ನೀವೇ ಮಾಧ್ಯಮ ಸ್ನೇಹಿತರು ಕೇಳಿದ ತಕ್ಷಣ ಮಾರನೇ ದಿನವೇ ನಮ್ಮ ತಾವು ಬಂದಿದ್ದೀರಿ ಅಂದ್ಕೊಳ್ತೀರಿ ನಮ್ಮ ಸ್ಪಾಟಿಗೆ. ಜಿಂದಾಲ್ ಅವ್ರನ್ನ ಕರೆದು ಅವರು ಪೈಪ್ಲೈನ್ ಕನೆಕ್ಷನ್ ಕೊಟ್ಟು 32 ಲಕ್ಷ ಖರ್ಚು ಮಾಡಿ ನಾನು ಪೈಪ್ಲೈನ್ ಮಾಡಿಸಿ
ಆಲ್ರೆಡಿ ಟ್ಯಾಂಕ್ ಎಲ್ಲ ಕಟ್ಟಿಸ್ಕೊಟ್ಟಿದ್ದೀನಿ ನಾನು. ಈ ಮಾತುಗಳು ಆದಷ್ಟು ಬೇಗ ಬೆರೆತಿ ಗ್ರಾಮಸ್ಥರಿಗೆ, ಯಾಕಂದರೆ ಈಗ ಬಿಸಿಲಿನ ತಾಪಮಾನ ಹೆಚ್ಚಿದೆ, ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರು ಒದಗಿಸುವುದು ತೀರಾ ಅವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೆಲಸ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.